ಕಿರುತೆರೆ ನಟಿ ಪವಿತ್ರ ಗೌಡಗೆ ಟಾರ್ಚರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾ ಸ್ವಾಮಿ ಮಾದರಿಯಲ್ಲಿಯೇ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಲಾಗಿದೆ. ಮೆಸೆಂಜರ್ನಲ್ಲಿ ಗುಪ್ತಾಂಗದ ವಿಡಿಯೋ ಸೆಂಡ್ ಮಾಡಲಾಗಿದೆ. ಪವಿತ್ರ ಗೌಡ ರೀತಿಯೇ ರೇಣುಕಾ ಸ್ವಾಮಿ ಮಾದರಿಯಲ್ಲಿನೇ ಅಶ್ಲೀಲ ಮೆಸೇಜನ್ನು ಕಳಿಸಿರೋದು. ಕಿರುತೆರೆ ನಟಿಗೆ ಈ ರೀತಿಯಾದಂಥ ಒಂದು ಕಿರುಕುಳವನ್ನು ಕೊಟ್ಟಿರುವಂಥದ್ದು. ಬೆಂಗಳೂರಿನಲ್ಲಿ ಕಿರುತೆರೆ ನಟಿಗೆ ಈ ಒಂದು ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ. ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದಂತಹ ನಟಿ ಕಳೆದ 3 ತಿಂಗಳಿಂದ ಜಾಲತಾಣದಲ್ಲಿ ಮೆಸೆಂಜರ್ನಲ್ಲಿ ಈ ರೀತಿಯಾಗಿ ಮೆಸೇಜ್ ಟಾರ್ಚರನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೇಸ್ ಏನಾಗಿದೆ ಅದೇ ರೀತಿಯಾಗಿ ಮತ್ತೊಬ್ಬ ನಟಿಗೆ ಮೆಸೆಂಜರ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ಟಾರ್ಚರನ್ನು ನೀಡಲಾಗಿದೆ. ಆ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ನವೀನ್ಸ್ ಫೇಸ್ಬುಕ್ ಐಡಿಯಿಂದ ಈ ಒಂದು ಕಿರುಕುಳ ಮೆಸೇಜ್ ಬಂದಿರುವಂಥದ್ದು. ಮೆಸೇಜ್ ಮಾಡಬಾರ್ದು ಅಂತ ಆಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾಳೆ. ಆದರೆ ಬೇರೆ ಬೇರೆ ಐಡಿಗಳಿಂದ ನೋಡಿ, ಅದು ನವೀನ್ಸ್ ಫೇಸ್ಬುಕ್ ಐಡಿಯಿಂದ ಮೆಸೇಜ್ ಬಂದಿರೋದು. ಮೆಸೇಜ್ ಮಾಡಬೇಡ ಅಂತ ತಾಕೀತು ಮಾಡಿದ್ರು ಕೂಡ ಮೆಸೇಜ್ ಬರ್ತಾನೆ ಇತ್ತು. ನಂತರ ಆಕೆ ಬ್ಲಾಕ್ ಮಾಡ್ತಾಳೆ ಐಡಿಯನ್ನು, ಬುದ್ಧಿವಾದ ಹೇಳಿರ್ತಾಳೆ. ಬೇರೆ ಬೇರೆ ಐಡಿಯಿಂದ ಮೆಸೇಜ್ ಮಾಡಿದಾಗಲೂ ಕೂಡ ಅದು ಅಶ್ಲೀಲ ಮೆಸೇಜ್ಗಳನ್ನೇ ಕಳಿಸಿದ್ದಾನೆ. ಭೇಟಿ ಮಾಡಿ ನವೀನ್ಗೆ ಬುದ್ಧಿವಾದ ಹೇಳಿರುವಂಥ ನಟಿ, ಆದರೆ ಮತ್ತೆ ಅದೇ ಥರ ಕಿರುಕುಳ ಶುರು ಮಾಡಿರ್ತಾನೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಇದೀಗ ನವೀನ್ನ ಬಂಧನ ಆಗಿದೆ. ಒಂದು 50ರಿಂದ 60 ಕಂಪ್ಲೇಂಟ್ಗಳು ಸೈಬರ್ ಕೇಸ್ಗಳಲ್ಲಿ, ಅದು ಕೂಡ ಲೈಂಗಿಕ ಕಿರುಕುಳದ ವಿಚಾರವಾಗಿ ಆಗ್ತಾ ಇದೆ. ಈಗ ನಮ್ಮ ನಟಿ ಒಬ್ಬರಿಗೂ ಕೂಡ ಇದೇ ರೀತಿಯಾದಂತಹ ಒಂದು ಕಿರುಕುಳ ಆಗಿರುವಂಥದ್ದು. ಮೇಡಮ್, ಏನಾಯ್ತು ಎಕ್ಸಾಕ್ಟ್ ಆಗಿ ಮೇಡಮ್? ಅದೇ ಈಗ ಒಂದು 3.5 ಮಂತ್ಸ್ ಬ್ಯಾಕ್ ಈ ಮನುಷ್ಯ ನನಗೆ ರಿಕ್ವೆಸ್ಟ್ ಕಳಿಸ್ತಾರೆ. ನನ್ನ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿರಲ್ಲ. ಆ ಮೆಸೆಂಜರಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡೋದು, ವಿಡಿಯೋಗಳು ಕಳಿಸೋದು ಅದೆಲ್ಲ ಮಾಡಿರ್ತಾರೆ. ನಾನು ಹೇಳಿರ್ತೀನಿ, ಇದರಲ್ಲಿ ಮೆಸೇಜಲ್ಲಿ ಹೇಳಿರ್ತೀನಿ ಈ ಥರ ಎಲ್ಲ ಮಾಡೋದು ಸರಿ ಇಲ್ಲ, ಸೋಷಿಯಲ್ ಮೀಡಿಯಾನೆಲ್ಲ ಈ ಥರ ಯೂಸ್ ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳಿರ್ತೀನಿ ನಾನು. ಆದರೂ ಕೇಳದೆ ಇದೆಲ್ಲ ಮಾಡಿ ನಾನು ಅವ್ರ ID 1 ಬ್ಲಾಕ್ ಮಾಡಿದೆ, ಇನ್ನೊಂದು ಬ್ಲಾಕ್ ಮಾಡಿದೆ, 3 ID ಬ್ಲಾಕ್ ಮಾಡಿದೆ. 3 ID ಬ್ಲಾಕ್ ಮಾಡಿ 3 ಐಡಿನೂ ಇದೇ ಕಂಟಿನ್ಯೂಟಿ ಆಗ್ತಿತ್ತು. ಸೊ 4ನೇ ಐಡಿನಲ್ಲಿ ಮಾಮೂಲಿ ಮತ್ತೆ ಇದೇ ತರ ವಿಡಿಯೋಗಳು, ಮಾರ್ನಿಂಗ್ ಒಂದು 5 ವಿಡಿಯೋ, ಈವ್ನಿಂಗ್ 5 ವಿಡಿಯೋ, ಫೋಟೋಸು, ವಿಚಿತ್ರ ಫೋಟೋಸ್ ಎಲ್ಲ ಕಳಿಸೋದು, ಅದೆಲ್ಲ ಮಾಡಿದಾಗ ನನ್ಗೆಲ್ಲೋ ಒಂದ್ ಕಡೆ ಮೆಂಟಲಿ ಡಿಸ್ಟರ್ಬ್ ಆಗ್ತಿದ್ದೆ. ನಾನು ಇದು ಎಲ್ಲೋ ಸರಿ ಹೋಗ್ತಾ ಇಲ್ಲ, ನನಗೆ ಕನ್ವೆ ಮಾಡಬೇಕು. ಕರೆದು ಕನ್ವೆ ಮಾಡಕ್ ಪ್ರಯತ್ನ ಪಟ್ಟೆ. ಆ ಮನುಷ್ಯ ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಸೊ ನಾನು ಫರ್ದರ್ ಸ್ಟೆಪ್ ನಾನು ಪೊಲೀಸ್ ಅವ್ರಿಗೆ ನಾನು ಹೇಳಬೇಕು ಅಂತ ಅನಿಸ್ತು. ನನ್ನ ಫ್ಯಾಮಿಲಿನಲ್ಲಿ ಕೂತಿ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿ, ಇಲ್ಲ ಹೋಗು ಕಂಪ್ಲೇಂಟ್ ಕೊಡೋಣ, ಮಾತಾಡೋಣ, ಪೊಲೀಸ್ ಅವ್ರಿಗೆ ಹೇಳಿ ಕರೆಸಿ ಅವನಿಗೆ ಬುದ್ಧಿವಾದ ಹೇಳಿ ಕಳ್ಸೋಣ ಅಂತ ಈ ಸ್ಟೆಪ್ ತಗೊಂಡು. ಓಕೆ ಮೇಡಮ್, ಇದು ನೀವು ಇದಕ್ಕಿಂತ ಮುಂಚೆ ಅಂದರೆ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಅವ್ರನ್ನೇನಾದ್ರು ಕರೆಸಿ ಮಾತನಾಡಿಸೋದು, ಬುದ್ಧಿ ಹೇಳೋದು ಏನಾದರೂ ಮಾಡಿದ್ರಂತ? ಸರ್, ಅವತ್ತೇ ಹೇಳಕ್ಕೆ ಪ್ರಯತ್ನ ಪಟ್ಟೆ. ಅವ್ರು ಕೇಳೋ ಇದರಲ್ಲಿರಲಿಲ್ಲ, ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಸೊ ಫರ್ದರ್ ಸ್ಟೆಪ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿ ಬಂತು. ಅದೇ ಥರ ಕೋಆಪ್ರೇಟ್ ಮಾಡಿದ್ದಾರೆ ಪೊಲೀಸವ್ರು ಕೂಡ. ಎಲ್ಲ ಬೇಗನೆ ವಿತಿನ್ ಇದರಲ್ಲೇ ಮಾತಾಡಿ ಕರೆಸಿ ಅವನಿಗೆ ಬುದ್ಧಿವಾದ ಹೇಳಕ್ಕೆ ಪ್ರಯತ್ನ ಪಟ್ಟು ಎಲ್ಲ ಮಾಡಿದ್ದಾರೆ ಸರ್. ಕಂಪ್ಲೇಂಟ್ ಕೊಟ್ಟು ಅವನ್ನ ಕರ್ಕೊಂಡ್ಬಂದು. ಓಕೆ ಮೇಡಮ್, ಈಗ ಸಾಮಾನ್ಯವಾಗಿ ಪಬ್ಲಿಕ್ ಇದರಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ರೀತಿ ಪದೇ ಆಗ್ತಾ ಇರುತ್ತೆ. ಅಂದರೆ ನೀವು ಫೋಟೋಸ್ಗಳಲ್ಲಿ ನೋಡಬಹುದು, ಫೇಸ್ಬುಕ್ ಆಗಿರೋ, ಇನ್ಸ್ಟಾಗ್ರಾಮ್, ಯಾರೋ ಬಂದು ಕಮೆಂಟ್ ಹಾಕ್ತಾರೆ, ಅಶ್ಲೀಲವಾಗಿ ಕಮೆಂಟ್ಗಳನ್ನು ಹಾಕ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅಶ್ಲೀಲವಾಗಿ ಕಮೆಂಟ್ ಹಾಕೋರೆಲ್ಲ ಅವ್ರದ್ದು ಓನ್ ಐಡಿಲಿ ಹಾಕಲ್ಲ ಸರ್, ಫೇಕ್ ಐಡಿಲಿ ಹಾಕ್ತಾರೆ. ಅದೊಂದು ಕೆಲವು ಗೊತ್ತಾಗುತ್ತೆ. ಅವ್ರ ಓನ್ ಐಡಿಲಿ ಹಾಕಲ್ಲ, ಅದನ್ನು ಒಂದು ಇಗ್ನೋರ್ ಮಾಡ್ತೀನಿ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಇದು ರಿಯಾಕ್ಟ್ ಮಾಡ್ಬೇಕಾಗಿ ಬಂದ ಸಂದರ್ಭ ಏನಂದ್ರೆ 4-5 ಐಡಿ ಬ್ಲಾಕ್, 3 ಐಡಿ ಬ್ಲಾಕ್ ಮಾಡು ಹಿಂಗ್ ಮಾಡಿದ್ನಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಿದೆ. ಹೌದು, ಮಾಡೋರು ಇರ್ತಾರೆ ಸರ್, ಅದಕ್ಕೆ ಸ್ಟೆಪ್ ತಗೋಬೇಕು. ನಾವು ಸುಮ್ಮನೆ ಇರಬಾರ್ದು. ಈ ತರ ನನಗೆ ಹರಾಸ್ ಆಗಿದೆ ಅಂದ್ರೆ ಮೆಂಟಲಿ ಹರಾಸ್ ಆಯ್ತು. ಎಷ್ಟು ವಿಡಿಯೋಗಳನ್ನೆಲ್ಲ ಹೆಂಗ್ ನೋಡಕ್ಕಾಗುತ್ತೆ ಸರ್? ನನ್ನ ಫ್ಯಾಮಿಲಿ ಇಲ್ಲ, ಇದೆಲ್ಲ ಕೂತಿ ನಾನು ಮಾತಾಡಿದಾಗ ಹೌದು ಖಂಡಿತ ಇದು ತಗೋಬೇಕು ಸ್ಟೆಪ್ ಅನ್ನಿಸ್ತು. ನಾನು ಪೊಲೀಸ್ ಅವ್ರಿಗೆ ಹೇಳಿ ಈ ಸ್ಟೆಪ್ ತಗೊಂಡೆ ಸರ್. ಥ್ಯಾಂಕ್ ಯು.
ಎಸ್, ಇದು ಅವರ ಮಾತನಾಗಿ ಆಗಿರುವಂಥದ್ದು. ಅಂದರೆ ಈ ರೀತಿಯಾದಂಥ ಒಂದು ಹರಾಸ್ಮೆಂಟ್ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ನಡೀತಾ ಇದೆ ಮತ್ತು ಅದಕ್ಕೆ ಪೊಲೀಸರು ಕೂಡ ಕಡಿವಾಣ ಹಾಕುವಂತಹ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಒಂದು ತಿಳಿಸ್ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ಅಶ್ವವೇಗ ನ್ಯೂಸ್.